ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಬನ್ನಿ. जैसे कि मुंबई लोगों को मुंबईकर्स बोलते हैं, कर्नाटका लोगों को क्या बोलते हैं बताओ? ರೆಸಿಸ್ಟ್. ನಮಸ್ಕಾರ. ಮೊದಲನೇದಾಗಿ ಏನು 2 ದಿನದಿಂದ ತುಂಬ ಚರ್ಚೆ ಆಗ್ತಾಯಿದೆ ಸಾಮಾಜಿಕ ಜಾಲತಾಣದಲ್ಲಿ. ಶ್ರೀಕಾಂತ್ ಎನ್ನುವಂಥ ಮುಂಬೈನ ಒಬ್ಬ ವ್ಯಕ್ತಿ ಹಿಂದಿಯ ಯೂಟ್ಯೂಬರ್ ಕನ್ನಡಿಗರ ಬಗ್ಗೆ ಅತಿ ತುಚ್ಛವಾಗಿ ರೇಸಿಸ್ಟ್ಗಳು, ಜಾತಿ ರಾಜಕೀಯ, ಜಾತಿ ಭೇದ ಭಾವ ಮಾಡುವಂಥವ್ರು, ಭಾಷಾ ತಾರತಮ್ಯ ಮಾಡುವಂಥವ್ರು ಅಂತ ಕನ್ನಡಿಗರ ಅತಿ ತುಚ್ಛವಾಗಿ ಮಾತಾಡಿದ್ದಾನೆ. ಮೊದಲನೇದಾಗಿ ನಾನು ಆ ವ್ಯಕ್ತಿಯ ಮುಖಾಂತರ ಎಲ್ಲ ಉತ್ತರ ಭಾರತೀಯರು ಏನು ಕನ್ನಡಿಗರನ್ನ ಕಂಡ್ರೆ ಅಸಡ್ಡೆ ಪಡ್ತಾರಲ್ಲ, ಅವರೆಲ್ಲರಿಗೂ ಉತ್ತರ ನೀಡೋಕ್ಕೆ ಇಷ್ಟಪಡೋದೇನೆಂದರೆ, ಕನ್ನಡಿಗರು ಯಾವ ರೇಸಿಸ್ಟ್ಗಳು ಅಲ್ಲ, ಕನ್ನಡಿಗರು ಬಂದವ್ರನ್ನೆಲ್ಲ ಭಾಳ ಪ್ರೀತಿಯಿಂದ ಕಾಣ್ತೀವಿ. ಅದು ನಮ್ಮ ಮಣ್ಣಿನ ಗುಣ, ಈ ಮಣ್ಣಿನ ಗುಣ. ಅದು ನಮ್ಮ ಇತಿಹಾಸ ತೆಗೆದು ನೋಡೋದಾದರೆ ಕೆಳದಿ ಚೆನ್ನಮ್ಮ ಆಗಿರ್ಬೋದು, ನಮ್ಮ ಬೆಳವಾಡಿ ಮಲ್ಲಮ್ಮ ಆಗಿರ್ಬೋದು, ಅವ್ರ ಕಾಲದಿಂದಲೂ ಸಹ ನಮಗೆ ಅದೊಂದು ಔದಾರ್ಯತನ ಅನ್ನೋದು ನಮ್ಮ ರಕ್ತಗತವಾಗಿ ಬಂದುಬಿಟ್ಟಿದೆ. ಆ ರೀತಿ ಕನ್ನಡಿಗರು ಎಲ್ಲರನ್ನು ಪ್ರೀತಿಸ್ತೀವಿ. ಆದರೆ ಆ ವ್ಯಕ್ತಿ ಹೇಳಿದಂಥ ಹೇಳಿಕೆ ಇದೆಯಲ್ಲ, ಕನ್ನಡಿಗರ ರೇಸಿಸ್ಟ್ಗಳು ಯಾವ ರೀತಿ ಅನ್ನೋದು ಅರ್ಥ ಆಗ್ತಿಲ್ಲ. ಎಲ್ಲಿಂದನೋ ಬಂದು ನಮ್ಮ ಮೇಲೆ ಹಿಂದಿ ಹೇರಿಕೆ ಮಾಡೋದು ರೇಸಿಸಮ್ ಅನ್ಸಲ್ಲ. ರೇಸಿಸ್ಟ್ಗಳು ಅವರು ಆಗಲ್ಲ. ಅರೆ ಕನ್ನಡವನ್ನು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ನಾವು ಕೇಳೋದು ಒಂದು ರೀತಿಯಾಗಿ ನಮ್ಮ ರೇಸಿಸ್ಟ್ಗಳು ಅನ್ನೋದು ಇವೆಲ್ಲ ಏನೋ ಒಂದು ರೀತಿ ಮುಜುಗರ ತರ್ತಾ ಇದೆ ಕನ್ನಡಿಗರಿಗೆ. ಅದರ ಪರಿಣಾಮವಾಗಿ ಅವತ್ತು ನಾವು ಅವ್ರಿಗೆ ಕ್ಷಮೆಯಾಚನೆ ಮಾಡಿ ಅಂತ ಎಲ್ಲ ಕನ್ನಡಿಗರೆಲ್ಲ ಒಗ್ಗಟ್ಟಿಂದ ಸಾಮಾಜಿಕ ಜಾಲತಾಣದಲ್ಲಿ ಧ್ವನಿ ಎತ್ತಿದ್ದೀವಿ. ಆ ಧ್ವನಿಯನ್ನು ತಗೊಂಡು ಆ ವ್ಯಕ್ತಿ ಕ್ಷಮೆ ಕೇಳೋದ್ರ ಬದಲು ನಾನು ಕೇಳಲ್ಲ, ಕನ್ನಡಿಗರು ನನ್ನ ಕೇಳಬೇಕಾದ್ರೆ ನನ್ನನ್ನು ಚಿಂತೆನೂ ಮಾಡ್ತಾಳೆ, ಬಿಟ್ಟಿದ್ದೀನಿ ಅಂತ ಉಡಾಫೆಯಾಗಿ ಮಾತಾಡ್ತಾನೆ. ಮತ್ತೆ ಕನ್ನಡಿಗರು ಆ ವ್ಯಕ್ತಿಗೆ ಬೈದಾಗ ಆ ವ್ಯಕ್ತಿ ಮತ್ತೆ ವಿಡಿಯೋ ಮಾಡ್ತಾನೆ, ನಾನು ಬೆಂಗಳೂರಿಗೆ ಬರ್ತೀನಿ, ಕರ್ನಾಟಕಕ್ಕೆ ಬರ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಕನ್ನಡಿಗರು ನಿಮ್ಮ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅನ್ನೋ ಸವಾಲನ್ನ ಹಾಕ್ತಾನೆ ಕನ್ನಡಿಗರಿಗೆ. ನಾನು ಕೇಳೋದು ಉತ್ತರ ಪ್ರದೇಶ್ವರ ಅಂತ ಬಿರುದಾಂಕಿತವಾಗಿದ್ದಂಥ ಹರ್ಷವರ್ಧನನೇ ಕನ್ನಡಿಗ ಇಮ್ಮಡಿ ಪುಲ್ಕೇಶಿ ಮೇಲೆ ಸವಾಲು ಹಾಕಿ ಇಮ್ಮಡಿ ಪುಲ್ಕೇಶಿ ಮೇಲೆ ಸೋಲುಂಡು ಶರಣಾಗಿ ಹೋಗ್ತಾನೆ. ಅಂಥ ಇತಿಹಾಸ ಇರೋ ಕನ್ನಡಿಗರಿಗೆ ಇವನು ಯಾರೋ ಉತ್ತರ ಕುಮಾರ ಮತ್ತು ಇವನೊಬ್ಬ ಬಂದು ನಮಗೆ ಸವಾಲು ಹಾಕ್ತಾನೆ ಅಂದರೆ ವಿಪರ್ಯಾಸ ಅನಿಸುತ್ತೆ. ಕನ್ನಡಿಗರು ಈಗಲಾದ್ರೂ ನಾವು ಒಗ್ಗಟ್ಟಾಗಬೇಕು. ಇವತ್ತು ತುಂಬ ಜನ ಕನ್ನಡದ ಯೂಟ್ಯೂಬ್ ಕಂಟೆಂಟರ್ಸ್ ಬರ್ತಾರೆ ಅಂದ್ಕೊಂಡಿದ್ದಾರೆ, ಸಾಕಷ್ಟು ಜನ ಬಂದಿಲ್ಲ. ಒಂದಷ್ಟು ಜನ ಯಾರಿಗೆ ಕನ್ನಡದ ಬಗ್ಗೆ ಬದ್ಧತೆ ಇದೆ ಅವ್ರು ಮಾತ್ರ ಬಂದಿದ್ದಾರೆ. ಮಿಕ್ಕಿದೊಂದಷ್ಟು ಜನ ನಮ್ಗೆ ಯಾಕೆ ಅಂತ ಕೂತಿದ್ದಾರೆ. ಈ ನಿರಾಭಿಮಾನವನ್ನು ಮೊದಲು ಯೂಟ್ಯೂಬರ್ಸ್ ಬಿಟ್ಟು ಒಂದಷ್ಟು ಜನ ಯಾರು ಬಂದಿದ್ದಾರೆ ಅವ್ರನ್ನ ಬಿಟ್ಟು ನಿರಾಭಿಮಾನಿಗಳು ಯಾರಿದ್ದೀರಾ, ಈ ನಿರಾಭಿಮಾನವನ್ನು ತೊರೆದು ಕನ್ನಡದ ಕೆಲಸಕ್ಕೆ ಮುಂದೆ ಬನ್ನಿ. ನಾಳೆ ಏನೋ ಆ ವ್ಯಕ್ತಿ ಬರ್ತೀನಿ ಅಂದಿದ್ದಾನೆ, ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ಯಾವುದೇ ರೀತಿಯಾದ ಯಾವುದೇ ರೀತಿಯಾದಂಥ ಬೇರೆ ರೀತಿಯಾದ ಒಂದು ಸಂದೇಶ ಅಲ್ಲಿ ಹೋಗಬಾರ್ದು, ಅವ್ರಿಗೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದು ಅಲ್ಲಿಗೆ ಮುಗಿದ್ರೆ ಒಳ್ಳೆಯದು, ಆ ವ್ಯಕ್ತಿ ಬಂದು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆದು ಅದು ನೇರವಾಗಿ ಸರ್ಕಾರದ ಹೊಣೆ ಆಗುತ್ತೆ, ಆ ವ್ಯಕ್ತಿಯ ಹೊಣೆ ಆಗುತ್ತೆ.